सीताया पतये नमः। मनोजमं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं निखिलपूर्णगुणैकदेहं निर्दोषम् आप्यतमम् अप्यखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। ओम ओम अथातो ब्रह्मजिज्ञासा। ओम श्रीगुरुभ्यो नमः। हरि ओम. ಡಾಕ್ಟ್ರೇ ಹೇಳ್ತೀರಾ ಇನ್ನೇ ಶ್ಲೋಕಗಳೇನಾದರೂ ಹೇಳ್ತೀರಾ? ಹೇಳಿ ನೋಡುವ. ಇಲ್ಲಿ ಕಥಂ 331 ಕಥಂ ಛಲಾತ್ಮಕೆ ತೂತೆ ಸೀತೆ ಧರ್ಮಜಯೋಗ್ರೆ ಅಹೀತೂತಂ ಧರ್ಮಮಾ ವಿಶೇಷೇಣ ಚ ಪೂಜ. ಇಲ್ಲಿ ಕಥಂ ಅಂತ ಪ್ರಶ್ನೆನೇ ಮಾಡ್ತಾ ಇದ್ದಾಳೆ ದ್ರೌಪದಿ. ಮೊದಲೆಲ್ಲ ಹೇಳಿದ್ಲು ಆ ಸಭೆಯಲ್ಲಿ ಬಂದಂಥವರಿಗೆ ಧರ್ಮ, ನೀವೆಲ್ಲ ಧರ್ಮಿಷ್ಠ ಅಂತ ಭೀಷ್ಮಾದಿಗಳನ್ನೆಲ್ಲ ಪ್ರಶ್ನೆ ಮಾಡಿದ್ಲು. ಈಗ ಕೇಳ್ತಾಳೆ, ಇದು ನೀವು ಮಾಡೋದು ಧರ್ಮನ? ಇದು ಧರ್ಮ ಕಾರ್ಯನ? ಇದು ಕ್ಷತ್ರಿಯರಿಗೆ ಇದು ಯೋಗ್ಯನ ಅಂತವನ್ನ ಪ್ರಶ್ನೆಯನ್ನು ಇಲ್ಲಿ ಇಂಥ ಮೋಸದಿಂದ ಕೂಡಿದಂಥ ಇದು ದ್ಯೂತ, ಇದು ಹೇಗೆ ಧರ್ಮ ಆಗತ್ತೆ? ಇದು ಕ್ಷತ್ರಿಗೆ ಮಾಡ್ತಕ್ಕಂಥ ಕರ್ತವ್ಯ ಅಲ್ಲ ಇದು ಅಂತ ಅನ್ನೋ ಮಾತನ್ನು ಅಲ್ಲಿ ತುಂಬಿದ ಸಭೆಯಲ್ಲಿ ಎಲ್ಲ ಜನರ ಎದುರಿಗೆ ಆಮೇಲೆ ಇನ್ನೂ ಒಂದು ಇಲ್ಲಿ ಶಕುನಿಗೂ ಒಂದು ರೀತಿ ಮನಸ್ಸಿನಲ್ಲಿ ದುರ್ಯೋಧನನ ಮೇಲೆ ಸಿಟ್ಟೆ ಇತ್ತು. ಯಾಕಂದರೆ ಅವರಿಬ್ಬರ ಅಣ್ಣ ತಮ್ಮಂದ್ರನ್ನ ಅವನು ಕೊಂದಿದ್ದ. ಅಂಥ ಒಂದು ಶಕುನಿ ಇಲ್ಲಿ ಅವನಿಗೆ ಒಂದರಲ್ಲಿ 2 ಕೆಲಸ ಮಾಡಬೇಕಾಗಿತ್ತು. ಹೀಗಾಗಿ ಅವನೇನು ಮಾಡ್ದ, ಅದೇ ಮೂಳಿಲಿಂದನೇ ಇವನು ದಾಳ ಆಡಿದ್ದಾನೆ. ಅಂಥ ದುಷ್ಟ ಅವನು. ಇದು ಹೇಗೆ ಧರ್ಮ ಆದಿತ್ತು ಅಂತ ಅದನ್ನು ಒಂದು ಪ್ರಶ್ನೆನ ಅಲ್ಲಿ ನಾವು ಧರ್ಮದ ಕಪಟದ ಜೂಜು, ಇದು ಶುದ್ಧವಾದ ಜೂಜು ಅಲ್ಲ, ಇದು ಕ್ಷತ್ರಿಗೆ ಧರ್ಮ ಅಲ್ಲ ಅನ್ನೋ ಮಾತನ್ನು ಎತ್ತಿ ತೋರಿಸ್ತಾರೆ. ಇನ್ನು ಎರಡನೇದು, ಯೇ ಧರ್ಮಂ ನ ವದಂತೀಯ ನತೆ ಯುದ್ಧ ಇತಿ ಈರಿತಃ ಔರುದ್ಧ ಮಂಡಿತಾಂ ನೈವ ಸಭೆತ್ಯಾಹು ಮಹಿಷಣ ಅಂತ. ಅಂದರೆ ಹಿರಿಯರಾಗಿದ್ದು ಧರ್ಮರಾಜ, ಇದು ನಿನಗೆ ಯೋಗ್ಯ ಅಲ್ಲ, ಇದು ಹೇಳೋದಲ್ಲ, ಇದು ಎಂದೂ ಹಿರಿಯರಾದಂಥವರು ಜ್ಞಾನಿಗಳು ಮಾಡ್ತಕ್ಕಂಥ ಇದು ಕೆಲಸ ಅಂತೂ ಅಲ್ಲವೇ ಅಲ್ಲ. ಅಂಥವರು ನಿಮ್ಮ ಜ್ಞಾನಿಗಳಾದಂಥ ನಿಮ್ಮಲ್ಲಿ ಇದು ಇಂಥ ಸಭೆಯಲ್ಲಿ ನೀವು ಹೇಗೆ ಇಂಥ ಪ್ರಶ್ನೆಗೆ ನೀವು ಅವಕಾಶ ಕೊಟ್ರಿ ಅಂತ ಒಂದು ಮಾತನ್ನು ಕೂಡ ಆಕೆ ಪ್ರಶ್ನೆ ಮಾಡ್ತಾರೆ. ವಿದ್ವಾಂಸರು, ಜ್ಞಾನಿಗಳು ಇಂಥವನ್ನು ಮಾಡ್ತಕ್ಕಂಥದ್ದು ಯೋಗ್ಯ ಅಲ್ಲ ಅಂತ ಅನ್ನೋದನ್ನು ಹೇಳ್ತಾರೆ. 333 ಕಥಂ ಜೂತೆ ಜಿತೆ ಚ ಅಹಂ ಅಜಿತೆ ಸ್ವಪತೌ ಸ್ಥಿತೆ ಸಮಾನಧರ್ಮಿಣಿ ಆಹು ಭಾರ್ಯ ಯಸ್ಮಾತ್ ವಿಪಶ್ಚಿತಃ. ಅಂದರೆ ಇಲ್ಲಿ ಒಂದು ತನ್ನ ಗಂಡನನ್ನೇ ಮೊದಲು ದ್ಯೂತವಾಗಿ ಇಟ್ಟು ಆಮೇಲೆ ತನ್ನ ಹೆಂಡತಿನ ದ್ಯೂತವಾಗಿ ಇಡ್ಲಿಕ್ಕೆ ಸಾಧ್ಯ ಹೇಗೆ ಅಂತ ಅನ್ನೋ ಪ್ರಶ್ನೆಯನ್ನು, ಇದು ಹೇಗೆ ಧರ್ಮ ಆದೀತು ಅಂದರೆ ನನ್ನ ಗಂಡಂದ್ರೆ ಇರುವಾಗ ನಾನು ಸೋತೆ ಅಂತ ಹೇಗೆ ನೀವು ಕನ್ಸಿಡರ್ ಮಾಡ್ತೀರಿ? ಇದು ಕೂಡ ಈ ರೀತಿಯಿಂದಲೂ ಕೂಡ ಇದು ಅಧರ್ಮ ಮಾರ್ಗವೇ ಸರಿ. ನನ್ನ ಪತಿನೇ ಪರಾಜಿತ ಆಗಿಲ್ಲ, ಈಗ ನಾನು ಹೆಂಗೆ ಪರಾಜಿತಳಾಗ್ತೀನಿ ಅನ್ನೋ ಮಾತನ್ನು ಪ್ರಶ್ನೆ ಮಾಡ್ತಾಳೆ. ಯಾಕಂದರೆ ಇಲ್ಲಿ ಸಹಧರ್ಮಿಣಿಗೆ ಬಹಳ ಮಹತ್ವ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ ಅಂತೂ. ಅದು ಇವತ್ತಿಗೂ ಕೂಡ, ಯಾಕಂದರೆ ಹೆಣ್ಣಿನ ಒಂದು ಸಹಪಾಠಿಗಳ ಯಾವುದೇ ಒಂದು ಧರ್ಮ ಕಾರ್ಯದಲ್ಲಿ ಹೆಂಡತಿಯು ಕೂಡ ಪಾಲುದಾರಳಾಗಿರ್ತಾಳೆ. ಹೀಗೆ ಇದು ಉಚಿತ ಅಲ್ಲ ಅನ್ನೋ ಮಾತನ್ನು
ಇದು ನನ್ನ ಹೆಂಗೆ ಪಣಕ್ಕೆ ಇಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನ ಪ್ರಶ್ನೆ ಮಾಡ್ತಾನೆ. ಕರೆಕ್ಟ್. ಹರಿ ಓಂ. ಹಾಂ, ಸೊ ಚೆನ್ನಾಗಿ ಹೇಳಿದರು ಡಾಕ್ಟ್ರು. ಸೊ ಇವಾಗ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಇವತ್ತಿನ ಶ್ಲೋಕ ಯಾರ ಹತ್ರ ಓದ್ತೀರಾ? 335ನೇ ಶ್ಲೋಕ ಅಲ್ಲ, 334ನೇ ಶ್ಲೋಕ ಅಲ್ವಾ? ಹಾಂ, 334ನೇ ಶ್ಲೋಕ ಓದಿಬಿಟ್ಟು ಅದರ ಅರ್ಥವನ್ನು ಹೇಳಿದರೆ, ಇದು ಯಾವುದು ಇದ್ದ ಹಾಗೆ ಹೇಳಿದರೆ ಆಯಿತು. ಕಲವತೆಕ ಪಣ್ಣಿ. ಶ್ರೀ ಗುರುಭ್ಯೋ ನಮಃ. ದಾಸಿ ತ್ವಂ ನ ಕೃತಜ್ಞೆ ಸ್ಯಾಜ್ಜಿತೇಪಿ ಪದೋ ತತಃ. ಪತಿಯು ದಾಸನಾದರೆ, ಒಂದು ಗುರುರಾಜ ಅಸೋಸಿಯೇಷನ್ ಟೈಪ್ ಪುಸ್ತಕ. ಪತಿಯು ದಾಸನಾದರೆ ಹೆಂಡತಿಯು ಅವನ ಜೊತೆಯಲ್ಲಿಯೇ ಕೆಲಸ ಮಾಡಬೇಕು. ಆದ್ದರಿಂದ ನೀನು ನನ್ನ ಪತಿಯನ್ನು ಪರಾಜಿತನಾಗಿಸಿದರೂ ನನಗೆ ಪ್ರತ್ಯೇಕ ದಾಸ್ಯ ಬರುವುದಿಲ್ಲ. ಸಹೈವ ಕರ್ಮ ಕರ್ತವ್ಯಂ ಪತೌ ದಾಸೇ ಹಿ ಭಾರ್ಯಯ ದಾಸಿತ್ವಂ ನ ಪೃಥಕ್ ಮೇ ಸ್ಯಾತ್ ಜಿತೇಪಿ ಹಿ ಪತೌ ತತಃ. ಸಹೈವ ಕರ್ಮ ಕರ್ತವ್ಯಂ. ನಾನು ಹೆಂಡ್ತಿ ಅಲ್ವಾ? ಹೆಂಡ್ತಿ ಗಂಡನ ಜೊತೆಗೆ ಸಹೈವ ಕರ್ಮ ಕರ್ತವ್ಯಂ. ಈಗ ಏನಾಗಿದೆ, ದುರ್ಯೋಧನ ಅವರನ್ನು ಕರೆದು ಮೋಸದಲ್ಲಿ ಶಕುನಿ ಅವನ ಏನು ಸಹೋದರರನ್ನೆಲ್ಲ ದುರ್ಯೋಧನ ಕೊಂದಿದ್ದಾನೆ. ಶಕುನಿ ಒಬ್ಬ ಮಾತ್ರ ಉಳ್ಕೊಂಡದ್ದು ಸೇಡು ತೀರಿಸ್ಕೊಳ್ಬೇಕಂತ ಆ ಸತ್ತೋದ ಸಹೋದರರ ಮೂಳೆಗಳಿಂದ ಮಾಡಲ್ಪಟ್ಟ ದಾಳಗಳು. ಆ ದಾಳಗಳು ಶಕುನಿ ಹೇಳಿದಾಗ ಕೇಳ್ತದೆ. ಸೊ ಆ ರೀತಿಯಲ್ಲಿ ಏನು ಮಾಡಿದ್ದಾನೆ, ಧರ್ಮರಾಜನನ್ನು ಕೂರಿಸಿಕೊಂಡು ಮೋಸದಿಂದ ದ್ಯೂತದಲ್ಲಿ ಗೆದ್ದದ್ದು. ಸೊ ಗೆದ್ದ ಆದಮೇಲೆ ಅವನು ಏನು ಮಾಡಿದ, ಎಲ್ಲ ಸಂಪತ್ತನ್ನು ತಾನು ಸೋತಿದ್ದಲ್ಲದೆ ಧರ್ಮರಾಜ ಅವನು ನಕುಲನನ್ನು, ಸಹದೇವನನ್ನು, ಆಮೇಲೆ ಅರ್ಜುನನನ್ನು, ಆಮೇಲೆ ಭೀಮನನ್ನು, ತನ್ನನ್ನು, ದ್ರೌಪದಿಯನ್ನು ತನ್ನನ್ನು, ಇಷ್ಟು ಜನರನ್ನು ಅಂತ ಹೇಳಿದ್ರೆ ಎಲ್ಲ ಅವನು ಸೋತ ಅಂತೇಳಿದ್ರೆ ಹೇಳ್ತಾರೆ ಮಧ್ವಾಚಾರ್ಯರು. ಇವನಲ್ಲಿ ಏನಿದೆ, ಕಲಿಯ ಆವೇಶ ಇದೆ. ದುರ್ಯೋಧನ ಹೇಗಿದ್ದರೂ ಕಲಿದ್ದೇ ಅವತಾರ, ಶಕುನಿ ಹೇಗಿದ್ದರೂ ಕಲಿಯ ಇನ್ನೊಬ್ಬ ಯಾರು ದ್ವಾಪರ ಅವನ ಅವತಾರ. ಸೊ ಇವರು ಇಷ್ಟೇ ಜನ ಅಲ್ಲ ಅಂತೇಳಿದ್ರೆ ಎಲ್ಲ ಅಲ್ಲಿ ಬಂದವರು ಎಲ್ಲ ಆ ದ್ಯೂತ ಸಭೆಯಲ್ಲಿರುವಂಥವ್ರು ಎಲ್ಲರಿಗೂ ಕಲಿಯ ಅವತಾರ ಇದೆ. ಕಲಿಯ ಅವತಾರ ಅಂದರೆ ಕಲಿಯ ಆವೇಶ ಇದೆ. ಕಲಿಯ ಆವೇಶ ಇಲ್ಲದವರು ಯಾರು ಅಂತ ಹೇಳಿದ್ರೆ ಭೀಮಸೇನನ ಅವರು 4 ಜನ ಸಹೋದರರು, ಆಮೇಲಿಂದ ಕುಂತಿ, ಆಮೇಲೆ ಯಾರು ದ್ರೌಪದಿ ಮತ್ತು ವಿದುರ, 7 ಜನ ಬಿಟ್ಟರೆ ಉಳಿದವರೆಲ್ಲ ಕಲಿಯ ಆವೇಶದವರೇ ಇರುವಂಥದ್ದು. ಆಯ್ತಲ್ವ? ಸೊ ಆದ್ದರಿಂದ ಧರ್ಮರಾಜನಲ್ಲಿಯೂ ಸಹ ಕಲಿಯ ಆವೇಶ ಇದ್ದದ್ರಿಂದ ಈ ರೀತಿ ಅವನೊಂದು ಪ್ರತಿಜ್ಞೆಯೂ ಮಾಡಿದ. ಕರೆದು ಕೂಡಲೇ ದ್ಯೂತಕ್ಕೆ ಯಾರಾದರೂ ಕರೆದ್ರೆ ಹೋಗೇ ಬಿಡ್ತೇನೆ ಅಂತೇಳಿ. ಆಮೇಲೆ ಕರೆದಾಗ ಹೋದ, ಕೂತ್ಕೊಂಡ, ಎಲ್ಲ ಸೋತ ಅಂತೇಳಿದ್ರೆ ಯಾರಿಗಾದರೂ ಆಶ್ಚರ್ಯ ಆಗಬೇಕು. ಇದು ಏನಿದು, ಇದು ಕನಸಿನಲ್ಲಿ ನೋಡ್ತಾ ಇದ್ದೀವ ಅಲ್ಲ ನಿಜವಾಗಿ ನೋಡ್ತಾ ಇದ್ದೀವ? ನಿಜವಾಗಿ ಆಗಿದೆ ಅಂತ ಹೇಳಿದರೆ ನಂಬಲಿಕ್ಕಾಗದ ಒಂದು ಪರಿಸ್ಥಿತಿ. ಧರ್ಮಾತ್ಮನಾದ ಧರ್ಮರಾಜ ಆ ಕಲಿಯ ಆವೇಶದಿಂದ ಈ ಥರ ಎಲ್ಲ ಮಾಡಿದ ಅಂತ. ದುರ್ಯೋಧನ ಟೈಮೇ ತಗೊಳ್ಳಿಲ್ಲ, ಪುರ್ಸತೆ ಇಲ್ಲ. ಏನು, ಈಗ ದ್ರೌಪದಿ ನನ್ನ ದಾಸಿ ಆದ್ಲು ಅಂತ. ಮುಖ್ಯವಾಗಿ ಅವನಿಗೆ ಕಣ್ಣಿರುವಂಥದ್ದು ಒಂದು ಭೀಮಸೇನನ ಮೇಲೆ, ಒಂದು ದ್ರೌಪದಿ ಮೇಲೆ. ಸೊ ಮೊದಲು ದ್ರೌಪದಿ ಮೇಲೆ ಸೇಡು ತೀರಿಸಿಕೊಳ್ತೇನೆ, ನನಗೆ ಅವಳು ನಕ್ಕು ಬಿಟ್ಟಿದ್ದಾಳಲ್ಲ, ನಾನಲ್ಲಿ ಜಾರಿ ಬಿದ್ದಾಗ ಇದರಲ್ಲಿ ಇಂದ್ರಪ್ರಸ್ಥದಲ್ಲಿ ಆ ಸಭಾಭವನದಲ್ಲಿ ಕೊಳಕ್ಕೆ ಜಾರಿ ಬಿದ್ದಿದ್ದಾನೆ ದುರ್ಯೋಧನ, ಎಲ್ಲ ನಕ್ಕು ಬಿಟ್ಟಿದ್ದಾರೆ. ಭೀಮಸೇನ, ದ್ರೌಪದಿ ಎಲ್ಲ ಮುಖ್ಯವಾಗಿ ನಕ್ಕವರು ಅಂತೇಳಿದರೆ ಆ ದ್ರೌಪದಿ ಮೇಲೆ ಮೊದಲೇ ಕಣ್ಣಿತ್ತು. ಅವಳು ತನ್ನ ಹೆಂಡತಿ ಆಗಲಿಲ್ಲ ಅಂತ. ಇದು ಬೇರೆ, ಅವಳು ಯಾವುದು ಇದು ಅವಮಾನ ಮಾಡಿದ್ದು ಬೇರೆ, ಅವಳಿಗೆ ಈ ಸತ್ಯ ಅವಮಾನ ಮಾಡಬೇಕಂತ ಅವಳನ್ನು ಕರ್ಕೊಂಡು ಬರಲಿಕ್ಕೆ ಸಾರಥಿಯನ್ನು ಕಳಿಸ್ತಾನೆ. ಸಾರಥಿ ಬಂದು ಹೇಳ್ತಾನೆ, ಇಲ್ಲ ಅವಳು ಬರಲಿಕ್ಕೆ ಆಗುವ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದ್ಲು ಅಂತ. ಅವಳನ್ನು ಬರಲಿಕ್ಕೆ ಹೇಗಂತ ಗೊತ್ತಿದೆ ಅಂತೇಳಿ ದುಶ್ಯಾಸನನ್ನು ಕಳಿಸ್ತಾನೆ. ದುಶ್ಯಾಸನ ಅವಳನ್ನು ಎಳ್ಕೊಂಡು ಬರ್ತಾನೆ. ಎಳ್ಕೊಂಡು ಬಂದಾಗ ದ್ರೌಪದಿ ಬಾಕಿ ಸ್ತ್ರೀಯರಾಗಿದ್ದರೆ ಅಳ್ತಾ ಕೂರ್ತಿದ್ರು. ದ್ರೌಪದಿ ಅಳ್ತಾ ಕೂರುವಂಥ ಅವಳಲ್ಲ, ಅವಳು ರಾಜವನಿತೆ. ಅವಳು ಕಿತ್ತೂರು ರಾಣಿ ಚೆನ್ನಮ್ಮ, ವನಕೆ ಓಬವ್ವ. ಸೊ ಇಂಥವರ ಸಾಲಿಗೆ ಸೇರಿದವಳು ಅವಳು. ಯಾರು? ದ್ರೌಪದಿ. ಮಹಾ ಕೆಚ್ಚಿನ ಅವಳು, ಕ್ಷತ್ರಿಯ ಕನ್ಯೆ ಅವಳು. ಸೊ ಅವಳು ಪ್ರಶ್ನೆ ಮಾಡ್ತಾಳೆ, ಏನು ಧರ್ಮ ಇದು, ಏನು ಧರ್ಮ ಸಭೆ ಇದು ಅಂದರೆ ಈ ಧರ್ಮ ಸಭೆಯಲ್ಲಿ ಅಧರ್ಮಕ್ಕೆ ಪ್ರಚೋದನೆ ನೀಡುವಂಥದ್ದು, ಅಧರ್ಮ ಕಣ್ಣ ಮುಂದೆ ನಡೀತಾ ಇರುವಾಗ ಆ ಮೋಸದಲ್ಲಿ ಜೂಜೇ ಅಧರ್ಮ, ಮೋಸದಿಂದ ಜೂಜಾಡಿ ಗೆದ್ದದ್ದು 2ನೇ ಅಧರ್ಮ.
ಅಧರ್ಮದಿಂದ ಗೆದ್ದದನ್ನು ಅದು ಧರ್ಮ ಅಂತ ಹೇಳ್ತಾರಾ, ಅದನ್ನು ಜಯ ಅಂತ ಹೇಳ್ತಾರಾ? ಹಾಗಾದರೆ ನೀವು ಜಯ ಅಂತ ಹೇಗೆ ಪರಿಗಣಿಸಿದ್ರಿ? ಹಾಗಾದರೆ ನನ್ನನಿಗೆ ನೀವು ದಾಸಿ ಅಂತ ಪರಿಗಣಿಸಿದ್ದು ಹೇಗೆ? ನನ್ನ ಗಂಡ ಮೊದಲು ಅವನನ್ನೇ ಸೋತಿದ್ದಾನ ಅಥವಾ ನನ್ನನ್ನು ಸೋತದ್ದ? ಇಲ್ಲ, ಅವನು ನನ್ನನ್ನು ಸೋತದ್ದು ಮೊದಲು. ಅಂದರೆ ಅವನನ್ನು ಇನ್ನೂ ಸೋಲದೇ ಇರುವಾಗ, ತನ್ನ ಪತಿ ತನ್ನನ್ನು ಸೋಲದೇ ಇರುವಾಗ ನನ್ನನ್ನು ಹೇಗೆ ಸೋತದ್ದು? ಯಾಕೆ ಅಂತ ಹೇಳಿದರೆ, ಹೆಂಡತಿ ಅಂತ ಹೇಳಿದರೆ ಸಹಧರ್ಮಿಣಿ ಅಲ್ವಾ? ಸಹಧರ್ಮಿಣಿ ಅಂತ ಹೇಳಿದರೆ ಹೆಂಡತಿ, ಗಂಡ ದಾಸ ಆದರೆ ಹೆಂಡತಿ ಆಟೋಮೆಟಿಕ್ ಅವಳು ದಾಸಿ ಆಗ್ತಾಳೆ. ಗಂಡ ದಾಸ ಆಗಲಿಲ್ಲ ಅಂತ ಹೇಳಿದರೆ ಹೆಂಡತಿ ದಾಸ ಆಗೋದಿಲ್ಲ. ಗಂಡನಿಗೆ ಏನಂದರೆ ಹೆಂಡತಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾತ್ರ ಇರುವುದು, ಕರ್ತವ್ಯ ಇರುವುದು. ಹೆಂಡತಿಯನ್ನು ಪಣ ಇಡಲಿಕ್ಕೆ, ಹೆಂಡತಿಯನ್ನು ಇನ್ನೊಬ್ಬರ ದಾಸಿಯನ್ನಾಗಿ ಮಾಡಲಿಕ್ಕೆ ಗಂಡನಿಗೆ ಎಲ್ಲಿದೆ? ಅದು ಯಾವ ಧರ್ಮ ಅದು? ಅಲ್ಲಿ ಅವನಿಗೆ ಆ ಹಕ್ಕನ್ನು ಕೊಟ್ಟವರು ಯಾರು? ಯಾವ ಧರ್ಮ ಗ್ರಂಥದಲ್ಲಿ ಬರೆದಿದೆ ಅಂತ ಹೇಳ್ಕೊಂಡು ಈ ರೀತಿ ನಿಮಗೆ ಒಂದು ಧರ್ಮದ ಪ್ರಜ್ಞೆಯೇ ಇಲ್ಲ, ಅಧರ್ಮವನ್ನು ನೀವು ಪ್ರತಿಭಟಿಸುವುದಿಲ್ಲ ಅಂತ ಆದರೆ ಇದು ರಾಜ್ಯಸಭೆಯೂ ಅಲ್ಲ. ನೀವೆಲ್ಲ ವೃದ್ಧರು, ಜ್ಞಾನಿಗಳು, ಗೌರವಾನ್ವಿತರು ಅಂತ ನಿಮ್ಮನ್ನು ಕರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವಲ್ಲಿ ಕೂರಲಿಕ್ಕೆ ನಾಲಾಯಕ್ಕು ಅಂತ ಹೇಳಿ ದ್ರೌಪದಿ ಭೀಷ್ಮಾದಿಗಳನ್ನು, ಭೀಷ್ಮಾಚಾರ್ಯರು ಯಾರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಇವರೆಲ್ಲ ಹಿರಿಯರಲ್ವ, ಇವರನ್ನು ಈ ರೀತಿ ಪ್ರಶ್ನೆ ಮಾಡ್ತಾಳೆ. ಮುಂದಕ್ಕೆ ಹೋಗಿ ಪ್ರಶ್ನೆ ಮುಂದುವರಿಯುತ್ತದೆ. ಹೇಳ್ತಾಳೆ, ಸಹೈವ ಕರ್ಮ ಕರ್ತವ್ಯಂ. ಸಹ ಏವ, ಯಾರ ಜೊತೆಗೆ? ಸಹ ಅಂದರೆ ಜೊತೆಗೆ. ಯಾರ ಜೊತೆಗೆ ಅಂದರೆ ಗಂಡನ ಜೊತೆಗೆ. ಸಹೈವ ಕರ್ಮ ಕರ್ತವ್ಯಂ, ಹೆಂಡತಿದ್ದು ಕರ್ತವ್ಯ ಇರುವುದು ಗಂಡನ ಜೊತೆಗೆ. ಒಂದು ಹೋಮ ಮಾಡುವಾಗ ಗಂಡ ಹೆಂಡತಿ ಒಟ್ಟಿಗೆ ಕೂತ್ಕೊಂಡು ಹೋಮ ಮಾಡುವಂಥದ್ದು. ಯಾವ ಯಾಗ ಮಾಡೋದಿದ್ರು, ಯಾವ ಪೂಜೆ ಮಾಡೋದಿದ್ರು ಒಟ್ಟಿಗೆ, ಹೆಂಡತಿ ಒಟ್ಟಿಗೆ ಗಂಡ ಕೂತ್ಕೊಂಡು, ಗಂಡ ಪೂಜೆ ಮಾಡುವಾಗ ಹೆಂಡತಿ ಒಟ್ಟಿಗೆ ಕೂತ್ಕೊಳ್ಬೇಕು ಅಂತ. ಅಲ್ಲ, ದಿವಸ ದೇವ್ರ ಪೂಜೆ ಮಾಡುವಾಗ ಕೂಡ ಹೆಂಡತಿ ಒಟ್ಟಿಗೆ ಕೂತ್ಕೊಳ್ಬೇಕಂತ ಹೇಳಿದರೆ ದೇವ್ರ ಪೂಜೆಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಡೋದು ಯಾರು? ಹೆಂಡತಿಯೇ ತಾನೇ. ಸೊ ಆದ್ದರಿಂದ ಒಟ್ಟಿಗೆ ಕೂತ್ಕೊಂಡಾಗೇನೆ. ಹಾಗೆ ಸಹೈವ ಕರ್ಮ ಕರ್ತವ್ಯಂ, ಗಂಡನ ಜೊತೆಗೆ ಹೆಂಡತಿಯ ಕರ್ತವ್ಯ. ಪತೌ ದಾಸೇಹಿ ಭಾರ್ಯೆಯ ದಾಸಿತ್ವಂ. ಅಂದರೆ ಪತೌ ದಾಸೆ, ಗಂಡ ದಾಸನಾದಾಗ, ಪತೌ ಪತಿಯಲ್ಲಿ ದಾಸತ್ವ ಬಂದಾಗ, ಭಾರ್ಯೆಯ ದಾಸಿತ್ವಂ, ಹೆಂಡತಿ ಕೂಡ ದಾಸಿ ಆಗ್ತಾಳೆ. ಪತಿ ದಾಸನಾಗಲಿಲ್ಲ, ಹೆಂಡತಿಯನ್ನು ಮಾತ್ರ ದಾಸಿ ಅಂತ ಮಾಡುವುದು ಅದು ಇಲ್ಲ, ಅದು ಧರ್ಮ ಅಲ್ಲ. ಇಲ್ಲಿ ಏನಾಗಿದೆ, ಅವನು ಯಾವಾಗ ಭೀಮನನ್ನು, ಯಾವುದು ನಕುಲನನ್ನು ಸೋತು, ಸಹದೇವನನ್ನು ಸೋತು, ಅರ್ಜುನನನ್ನು ಸೋತು, ಭೀಮನನ್ನು ಸೋತಾದ ಮೇಲೆ ಅವನು ಪಣಕ್ಕಿಟ್ಟದ್ದು ದ್ರೌಪದಿಯನ್ನು. ಅವನು ದ್ರೌಪದಿಯನ್ನು, ತನ್ನ ಹೆಂಡತಿಯನ್ನು ಹೇಗೆ ಪಣಕ್ಕಿಟ್ಟ? ತನ್ನನ್ನು ಮೊದಲು ಸೋಲಿಲ್ಲ ಅವನು. ಸೊ ಪತಿ ದಾಸನಾದರೆ ಹೆಂಡತಿ ದಾಸಿ ಆಗ್ತಾಳೆ. ಸೊ ಪತಿಗೆ ದಾಸಿತ್ವ ಬಂದಾಗ ಹೆಂಡತಿಗೆ ದಾಸಿತ್ವ ಬರ್ತದೆ. ಪತಿಗೆ ಇನ್ನೂ ದಾಸಿತ್ವ ಬರಲಿಲ್ಲ, ಇನ್ನು ಅವನನ್ನು ಅವ ಪಣಕ್ಕೆ ಇಡಲಿಲ್ಲ, ಹೆಂಡತಿಯನ್ನು ಪಣಕ್ಕಿಟ್ಟಿದ್ದಾನೆ, ಹೇಗೆ ಇಟ್ಟ? ಸೊ ಪತೌ ದಾಸೇಹಿ ಭಾರ್ಯೆಯ ದಾಸಿತ್ವಂ, ಪತಿ ದಾಸಿಯಾದಾಗ ಹೆಂಡತಿ ದಾಸಿ ಆಗ್ತಾಳೆ. ನ ಪೃಥಕ್ ಮೇ ಸ್ಯಾತ್, ನನಗೆ, ನಾನು ಹೆಂಡತಿ ಅಲ್ವಾ, ನ ಪೃಥಕ್, ನನಗೆ ಬೇರೆಯೇ ದಾಸಿತ್ವ ಗಂಡ ಕಲ್ಪಿಸುವ ಹಾಗೆ ಇಲ್ಲ. ಅವನು ದಾಸನಾದರೆ ನಾನು ಸಹಧರ್ಮಿಣಿ, ನಾನು ದಾಸಿ ಆಗ್ತೇನೆ. ಇಲ್ಲ, ನೀನು ಮೊದಲು ದಾಸಿಯಾಗು ಅಂತ ನನ್ನನ್ನು ಪಣಕ್ಕಿಡಲಿಕ್ಕೆ ಅವನಿಗೆ ರೈಟೇ ಇಲ್ಲ, ಹಕ್ಕೇ ಇಲ್ಲ. ಅವನಿಗೆ ಹಕ್ಕಿರುವಂಥದ್ದು ಯಾವುದು? ನನ್ನನ್ನು ರಕ್ಷಣೆ ಮಾಡುವ ಕರ್ತವ್ಯ ಇರುವುದು, ಹಕ್ಕಲ್ಲದು. ನನ್ನನ್ನು ರಕ್ಷಣೆ ಮಾಡೋ ಬದಲಿಗೆ ನನ್ನನ್ನು ಪಣಕ್ಕಿಟ್ಟ ಅಂದರೆ ಅಧರ್ಮ. ಸೊ ಹೇಳ್ತಾಳೆ, ನ ಪೃಥಕ್ ಮೇಸ್ಯಾತ್, ನನಗೆ ನನ್ನನ್ನು ದಾಸಿತ್ವ ಮಾಡಲಿಕ್ಕೆ ನನ್ನ ಗಂಡನಿಗೆ ಹಕ್ಕಿಲ್ಲ ಅಂತ ಹೇಳಿದರೆ ಅವನ ಒಟ್ಟಿಗೆ ನಾನು ದಾಸಿ ಆಗ್ಬೋದು ಅಷ್ಟೇ. ಸೊ ಜಿತೇಪಿಹಿ ಪತೌ ತತಃ ಅಂತ ಹೇಳಿದರೆ ಅವನು ಯಾವುದು ಪತಿ ಇನ್ನೂ ದಾಸನಾಗದಿದ್ದಾಗ ನನ್ನನ್ನು ಅವ ಪಣಕ್ಕಿಟ್ಟು ಸೋತು ನನ್ನನ್ನು ನನಗೆ ದಾಸಿತ್ವ ಕೊಟ್ಟ ಅಂದರೆ ಅವನಿಗೆ ಅದು ಅಧರ್ಮ. ಅದನ್ನು ನೀವು ಪ್ರತಿಭಟಿಸಲಿಲ್ಲ, ಯಾಕೆ? ಇದು ಎಂಥ ರಾಜಸಭೆ ಅಂತ ಕೇಳ್ತಾಳೆ. ಇಲ್ಲಿ ಗೆದ್ದದ್ದು ಯಾವ ಥರ ಗೆದ್ದದ್ದು? ಮೋಸದಿಂದ ಗೆದ್ದದ್ದು. ಸೊ ಜಿತೋಪಿ ಅಂತ ಹೇಳಿದ್ರೆ ಇದು ಯಾರು ಗೆದ್ದಿದ್ದಾರೋ ಅದು ಗೆದ್ದದ್ದು, ಅದು ಜಯವೇ ಅಲ್ಲ. ಸೊ ಅದನ್ನು ಯಾರೂ ಕೂಡ ಜಯ ಅಂತ ಹೇಳುವುದಿಲ್ಲ ಅಂತ ಹೇಳ್ತಾಳೆ. ಈ ಶ್ಲೋಕಕ್ಕೆ ಏನು ಅಂತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. ಈ 334ಕ್ಕೆ ಏನಂತ ಹೇಳಿದರೆ ಛಲಾತ್ಮಕೆಯಾಗಿದೆ. ಸೊ ಇದ್ಯಾವುದು? ಸಹೈವ ಕರ್ಮ ಕರ್ತವ್ಯಂ. ಸೊ ಪತಿಯು ದಾಸನಾದ ಮೇಲೆ
ಪತ್ನಿ ಅವನ ಜೊತೆಯಲ್ಲೇ ಕರ್ಮದಲ್ಲಿ ತೊಡಗಬೇಕು. ಅಂದರೆ ಪತಿದಾಸ ಆದಾಗ ಪತ್ನಿ ದಾಸಿ ಆಗ್ತಾಳೆ. ತನ್ನ ಪತಿಯು ಪರಾಜಿತನಾದಾಗಲೂ ನನಗೆ ಎಂದು ಪ್ರತ್ಯೇಕವಾಗಿ ದಾಸಿತ್ವ ಬರುವುದಿಲ್ಲ. ಅವನು ಪರಾಜಿತನಾದ, ನಾನು ಪರಾಜಿತ ಆದಾಗೆ. ಅವನ ಒಟ್ಟಿಗೆ ಹೊರತು ನನಗೆ ಪ್ರತ್ಯೇಕವಾಗಿ ಯಾವುದೂ ಇಲ್ಲ. ನಾನು ಸಹಧರ್ಮಿಣಿ ಅಂದರೆ ಗಂಡನಿಗೆ ಸರಿಯಾಗಿ ಇರುವವಳು, ಮುಗಿದೋಯ್ತು. ಸೊ ಪತಿ ತಾನು ಸೋತ ಮೇಲೂ ಕೂಡ ಪತ್ನಿಯನ್ನು ಪಣಕ್ಕಿಡುವಂತಿಲ್ಲ. ತಾನು ಈಗಾಗಲೇ ಪರಾಜಿತನಾಗಿದ್ದರಿಂದ ಈಗ ದ್ರೌಪದಿಯನ್ನು ಮೊದಲಾಗಲಿ ಆಮೇಲಾಗಲಿ ಪಣಕ್ಕಿಡಲಿಕ್ಕೆ ಇಲ್ಲ. ಯಾಕಂದರೆ ಈಗ ಏನು ಇಲ್ಲಿ ಆದದ್ದೇನು, ದ್ರೌಪದಿಯನ್ನು ಮೊದಲು ಪಣಕ್ಕಿಟ್ಟ, ಅದು ತಪ್ಪು, ಇಡಲಿಕ್ಕೆ ಅವನಿಗೆ ಇಲ್ಲ. ಸರಿ, ತನ್ನನ್ನು ತಾನು ಸೋತ ಮೇಲೆ ಮತ್ತೆ ದ್ರೌಪದಿಯನ್ನು ಪಣಕ್ಕಿಡ್ಬೋದಾ ಅಂತ ಕೇಳಿದರೆ ಆವಾಗ ಪಣಕ್ಕಿಡುವ ಅವಶ್ಯಕತೆ ಏನಿದೆ? ಯಾವಾಗ ಗಂಡ ಸೋತ್ನೋ ಹೆಂಡತಿ ಸಾಧರ್ಮಿಣಿ ಸೋತ ಹಾಗೆ. ಸೊ ಇದು ನನ್ನನ್ನು ಪಣಕ್ಕಿಟ್ಟದ್ದೇ ಸರಿ ಇಲ್ಲ ಅಂತ ಹೇಳ್ತಾಳು. ಸೊ ಹೀಗೆ ಗಂಡ ಪರಾಜಿತನಾಗಿರುವುದರಿಂದ ತನ್ನ ಪತ್ನಿಯನ್ನು ಪಣಕ್ಕಿಡುವ ಅರ್ಹತೆ ಅವನಿಗಿಲ್ಲದಾಗಿರುತ್ತದೆ. ಅದು ಇನ್ನೊಂದು. ಅವನು ಯಾವಾಗ ಸೋತ್ನ, ಹೆಂಡತಿಯನ್ನು ಪಣಕ್ಕಿಡ್ಲಿಕ್ಕಂತೂ ಅವನಿಗೆ ರೈಟೇ ಇಲ್ಲ. ಹೀಗೆ ತನ್ನನ್ನು ಸೋಲುವಾಗಲೇ ಅವನು ಪತ್ನಿಯೊಂದಿಗೆ ಕೂಡಿ ಸೋತಿದ್ದಾನೆ ಅಂತ ಲೆಕ್ಕ. ಈ ರೀತಿ ಹೇಳ್ತಾಳೆ. ಎಲ್ಲ ಅಂದರೆ ಸ್ತ್ರೀಯರ ಹಕ್ಕು ಬಾಧ್ಯತೆಗಳನ್ನೆಲ್ಲ ಇಲ್ಲಿ ಮಧ್ವಾಚಾರ್ಯರು ದ್ರೌಪದಿ ಕೇಳುವ ಮುಖಾಂತರ ಎಲ್ಲ ಅದನ್ನು ಈ ಮಹಾಭಾರತ ಎಲ್ಲ ಒಂದೊಂದನ್ನೇ ಚೆನ್ನಾಗಿ ಬಿಡಿಸಿ ಇಟ್ಟಿದೆ ಅಂತ ಹೇಳ್ತಾರೆ. ಸೊ ಇಷ್ಟ ಆಯಿತು. ಸೊ ಇನ್ನು ಮುಂದೆ ಏನು ಮಾಡ್ತಾಳೆ ನೋಡುವ ದ್ರೌಪದಿ. ನೆಕ್ಸ್ಟ್ ಶ್ಲೋಕ ಕಲತಕ. ಕಲ್ಯಾವೇಶೇನ ಮೋಹಿತಾಃ ಧರ್ಮಜಂ ಇತ್ಯುಕ್ತ್ವಾ ತೂಷ್ಣೀಂ ಏವ ಬಭೂವಿರೆ. ದ್ರೌಪದಿಯು ಹೇಗೆ ಹೇಳಿದರೂ ಕಲಿಯ ಆವೇಶದಿಂದ ಮೋಹಿತರಾದ ಭೀಷ್ಮಾದಿಗಳು ಧರ್ಮರಾಜನನ್ನೇ ಕೇಳು ಎಂದು ಹೇಳಿ ಸುಮ್ಮನಾದರು. ಇತ್ಯುಕ್ತ ಅಪಿ ಭೀಷ್ಮಾದ್ಯಾಃ ಕಲ್ಯಾವೇಶೇನ ಮೋಹಿತಾಃ ಪೃಚ್ಛ ಧರ್ಮಜಂ ಇತ್ಯುಕ್ತ್ವಾ ತೂಷ್ಣೀಂ ಏವ ಬಭೂವಿರೆ. ಇಷ್ಟು ಮಾತಾಡ್ತಾಳೆ ದ್ರೌಪದಿ. ಯಾರಾದರೂ ಉತ್ತರ ಕೊಡಬೇಕಲ್ಲ, ಯಾರೂ ಉತ್ತರ ಕೊಡಲಿಲ್ಲ. ಇತ್ಯುಕ್ತ ಅಪಿ ಯಾಕೆ ಅಂತ ಹೇಳಿದರೆ ಎಲ್ಲರೂ ಯಾರನ್ನು ಕಾಯ್ತಾರೆ? ಈಗ ಒಂದು ಅಂಥ ಪ್ರಸಂಗದಲ್ಲಿ ಹಿರಿಯರ ಬಗ್ಗೆ ಪ್ರಶ್ನೆ ಎತ್ತಿದ್ದಾಳೆ ದ್ರೌಪದಿ ಅಂತ ಹೇಳಿದರೆ ಮೊದಲು ಇದಕ್ಕೆ ಉತ್ತರ ಕೊಡಬೇಕು ಭೀಷ್ಮಾಚಾರ್ಯರ ನಂತರ ದ್ರೋಣಾಚಾರ್ಯರ ನಂತರ ಕೃಪಾಚಾರ್ಯರು, ನಂತರ ಧೃತರಾಷ್ಟ್ರ, ವಿದುರ, ಇವರದ್ದೆಲ್ಲ ಇದು ಬರ್ತದೆ. ಮೊದಲೇ ವಿದುರ ಏನು ಮಾತಾಡಲಿಕ್ಕೆ ಆಗೋದಿಲ್ಲ, ಭೀಷ್ಮಾಚಾರ್ಯರು ನೋಡ್ತಾನೆ. ಯಾಕಂತೇಳಿದರೆ ಮೊದಲು ಪ್ರಶ್ನೆ ಅದು ಮಾಡಿದ್ದೇ ಭೀಷ್ಮಾಚಾರ್ಯರ ಮೇಲೆ. ಭೀಷ್ಮಾಚಾರ್ಯರು ಮಾತಾಡ್ತಾರೆ ಅಂತ ನೋಡಿದರೆ ಇತ್ಯುಕ್ತ ಅಪಿ ದ್ರೌಪದಿ ಇಷ್ಟೆಲ್ಲ ಗಂಟಲು ಕಿರಿಚಿಕೊಂಡರೂ, ಗಂಟಲು ಒಡೆಯುವ ಥರ ಇತ್ಯುಕ್ತ ಅಪಿ ಇಷ್ಟು ಮಾತಾಡಿದರು. ಭೀಷ್ಮಾದ್ಯಾಹ ಭೀಷ್ಮನೇ ಮೊದಲಾದ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರುಗಳು ಕಲ್ಯಾವೇಶೇನ ಮೋಹಿತಾಹ ಅಂದರೆ ಇವರಿಗೂ ಕಲಿಯಾವೇಶ ಇದೆ. ಯಾಕಂದರೆ ಹೇಳಿದಾರಲ್ಲ 7 ಜನರಿಗೆ ಮಾತ್ರ ಇಲ್ಲ ಅಂತ. ಸೊ ಆ ಲಿಸ್ಟ್ನಲ್ಲಿ ಇವರ ಹೆಸರು ಇದೆಯಾ? ಇಲ್ಲ. ಇವರಿಗೆ ಕಲ್ಯಾವೇಶ ಇದೆ. ಸೊ ಕಲ್ಯಾವೇಶೇನ ಮೋಹಿತಾಹ ಅಂತ ಹೇಳಿದರೆ ಇವರಿಗೆ ತಪ್ಪು ಅಂತ ಕಾಣಿಸುವುದೇ ಇಲ್ವಾ ಎಂಬಂತೆ. ಯಾಕೆ ಹಾಗಾದರೆ ಹಾಗೆ ಅಂತೇಳಿದರೆ ದ್ರೌಪದಿಗೆ ಉತ್ತರ ಕೊಡಬೇಕಲ್ವ, ಯಾಕೆ ಉತ್ತರ ಕೊಡ್ತಾ ಇಲ್ಲ? ಕಲಿಯಾವೇಶ ಆಗಿದೆ ಅವರಿಗೆ. ಆದ್ದರಿಂದ ಅವರಿಗೆ ಅನ್ನಿಸ್ತದೆ, ಇಲ್ಲ ಹೇಗೆ ದುರ್ಯೋಧನ ತಪ್ಪು ಮಾಡಿದ್ದಾನ? ಎಲ್ಲಿ ತಪ್ಪು ಮಾಡಿದ್ದಾನೆ? ಅಯ್ಯೋ ಇವರಿಗೆ ತಪ್ಪೇ ಗೊತ್ತಾಗೋದಿಲ್ಲ. ಅಯ್ಯೋ ಇವಳನ್ನು ಎಳ್ಕೊಂಡು ಬಂದಿದ್ದಾಳೆ, ಇವಳು ರಾಣಿ ಯಾರು ದ್ರೌಪದಿಯನ್ನು, ಸರಿಯಾ ಅಂತೇಳಿದರೆ ಇಷ್ಟೆಲ್ಲ ಆಗಿದೆ. ಅವಳು ಒಂದು ವಸ್ತ್ರದಲ್ಲಿದ್ದು ರಜಸ್ವಲಿ ಆಗಿದ್ಲು, ಅವಳು ರಾಜ್ಯಸಭೆಗೆ ಬರುವಂಥ ಸ್ಥಿತಿಯಲ್ಲಿರಲಿಲ್ಲ. ಆದರೂ ಅವಳನ್ನು ದನ ಎಳ್ಕೊಂಡು ಬಂದಿದ್ದಾನೆ. ಅವರಿಗೆ ಏನು ಗೊತ್ತಾಗೋದಿಲ್ವಾ ಅಂತೇಳಿದರೆ ಸುಮ್ಮನಿದ್ದಾರಲ್ಲ. ಯಾಕೆ ಸುಮ್ಮನಿದ್ದಾರೆ ಅಂತ ಹೇಳಿದರೆ ಕಲ್ಯಾವೇಶೇನ ಮೋಹಿತಾಹ, ಅವರಿಗೆ ಕಲಿಯಾವೇಶ ಆಗಿದೆ ಸ್ವಾಮಿ. ಆದ್ದರಿಂದ ಪೃಚ್ಛ ಧರ್ಮ ಜಂ ಇತ್ಯುಕ್ತ್ವ, ಹಾಗಾದರೆ ಏನಾದರೂ ಒಂದು ಮಾತಾಡಿದಾರ ಅಂತ ಹೇಳಿದರೆ ಭೀಷ್ಮಾಚಾರ್ಯರು ಮೆಲ್ಲ ಹೇಳ್ತಾ ಇದ್ದಾರೆ ಪೃಚ್ಛ ಧರ್ಮಜಂ.
ನೀನು ಯುಧಿಷ್ಠಿರನನ್ನೇ ಕೇಳು. ಅಂದರೆ ಏನರ್ಥ ಅಂತ ಹೇಳಿದರೆ, ಯುಧಿಷ್ಠಿರ ಒಪ್ಕೊಂಡಿದ್ದು ಯಾಕೆ, ಅವನ ಪ್ರತಿಜ್ಞೆ ಯಾಕೆ ಮಾಡಿದ, ಪ್ರತಿಜ್ಞೆಯ ಪ್ರಕಾರ ಕರೆದು ಕೂಡಲೇ ಬಂದದ್ದು ಯಾಕೆ, ಅವನು ಧರ್ಮಾತ್ಮ ಅಲ್ವಾ, ಅವನು ರಾಜಾದಿರಾಜ ಅಲ್ವಾ, ಅವನಿಗೆ ಜವಾಬ್ದಾರಿ ಇಲ್ವಾ, ಸೊ ಅವನಿಗೆ ಹೆಂಡತಿಯ ರಕ್ಷಣೆ ಮಾಡಬೇಕು ಅಂತ ಅವನಿಗೆ ಗೊತ್ತಿಲ್ವಾ, ಅವನಿಗೆ ತನ್ನ ಸಂಪತ್ತನ್ನು ತಾನು ಕಳ್ಕೊಳ್ಬಾರ್ದು, ಇಂಥ ನೀಚ ಕೆಲಸ ಮಾಡಬಾರ್ದು, ನಾನು ತುಂಬ ಜವಾಬ್ದಾರಿಯಾಗಿರುವಂತಹ ರಾಜಾದಿರಾಜ, ನನ್ನನ್ನು ನೋಡಿ ಬಾಕಿ ರಾಜರುಗಳೆಲ್ಲ ನನ್ನನ್ನು ನೋಡಿ ಕಲಿತಾರೆ ಅಂತ ಗೊತ್ತಿರುವಾಗ ಎಲ್ಲ ರಾಜರುಗಳು ದ್ಯೂತವನ್ನೇ ಆಡಲಿ ಅಂತ ಹೇಳ್ಕೊಂಡು ಇವನು ಮೊದಲು ಆಡಿ ತೋರಿಸುದ ಅಂತ ಏನಂತ ಹೇಳಿದರೆ ಎಲ್ಲ ಮಿಸ್ಟೇಕು, ಎಲ್ಲ ತಪ್ಪು ಇದರಲ್ಲಿ ಯುಧಿಷ್ಠಿರನದ್ದು ಎಂಬ ಅರ್ಥದಲ್ಲಿ ಪೃಚ್ಛ ಧರ್ಮಜಂ. ಧರ್ಮಜ ಅಂದರೆ ಯಮಧರ್ಮನ ಮಗನಾದ ಧರ್ಮರಾಜ, ಅವನನ್ನು ಪೃಚ್ಛ ಕೇಳು. ಅಂದರೆ ನಮ್ಮನ್ನು ಯಾಕೆ ಕೇಳ್ತೀಯ, ಧರ್ಮರಾಜನನ್ನೇ ಕೇಳು. ಅವನು ಯುಧಿಷ್ಠಿರ, ಅವನಲ್ವ ಬಂದದ್ದು ತಪ್ಪಲ್ವ, ಆಮೇಲೆ ಬಂದದ್ದು ಮತ್ತೆ ಅಷ್ಟಾಗುವಾಗಿ ಅಯ್ಯೋ ಇವನು ಮೋಸ ಮಾಡಿ ನನ್ನನ್ನು ಗೆಲ್ಲಬಹುದು ಅಂತ ಯೋಚನೆ ಇರಬೇಕಲ್ವ. ಸೊ ಆಯಿತು, ಮೋಸ ಮಾಡಿ ಗೆಲ್ಲೋದು ಗೊತ್ತಾದ ಮೇಲೆ, ಒಂದು ಪಣ ಇಟ್ಟು ಸೋತ ಅಂತ ಹೇಳಿದ್ಮೇಲೆ ಅವನು ಎದ್ದು ಹೊರಟೋಗ್ಬೇಕಿತ್ತಲ್ವ, ಸೊ ಅಥವಾ ಪ್ರತಿಭಟಿಸಬೇಕಿತ್ತಲ್ವ. ಏನೂ ಮಾಡದೆ ಎಲ್ಲ ಕಳ್ಕೊಂಡು ಸುಮ್ಮನೆ ಇದ್ದಾನೆ ಅಂತ ಹೇಳಿದರೆ, ಅವನು ಕಳ್ಕೊಂಡಿದ್ದಾನೆ ಅಂದರೆ ಕಳ್ಕೊಂಡಿದ್ದಾನೆ, ನಾವೇನು ಮಾಡಲಿಕ್ಕಾಗುತ್ತೆ ಅನ್ನುವಂಥ ಅರ್ಥದಲ್ಲಿ ಪೃಚ್ಛ ಧರ್ಮಜಂ. ನೀನು ಧರ್ಮರಾಜನನ್ನೇ ಕೇಳು. ನೀನು ಹೆಂಡ್ತಿ ಅಂತ ಹೇಳಿದೆಯಲ್ವಾ, ನೀನು ಗಂಡನನ್ನೇ ಕೇಳು, ನಮ್ಮ ಹತ್ರ ಯಾಕೆ ಕೇಳ್ತೀಯಾ ಅಂತ. ಇತಿ ಉಕ್ತ್ವ, ಇಷ್ಟು ಹೇಳಿ, ಏನು ಹೇಳಿದ್ದು ಹಾಗಾದರೆ ಭೀಷ್ಮಾಚಾರ್ಯರು, ನೀನು ಯುಧಿಷ್ಠಿರನನ್ನೇ ಕೇಳಮ್ಮ, ಮುಗೀತು. ಇತಿ ಉಕ್ತ್ವ, ಇಷ್ಟು ಹೇಳಿ, ತೂಷ್ಣೀಂ ಏವ ಬಭೂವಿರೇ, ಸುಮ್ಮನಾಗಿ ಬಿಟ್ಟ. ತೂಷ್ಣೀಂ ಅಂತ ಹೇಳಿದರೆ ಮೌನಕ್ಕೆ ಜಾರಿದ. ತೂಷ್ಣೀಂ ಏವ ಅಂದರೆ ಮೌನವೇ ಆಗಿ ಬಿಟ್ಟಬೇಕಾ, ಏನೂ ಮಾತಾಡದೆ ಮತ್ತೆ ಏನೂ ಮಾತಾಡಲಿಲ್ವ. ತೂಷ್ಣೀಂ ಬಭೂವಿರೇ ಅಂದರೆ ಬಾಕಿದ್ದವರಂತೂ ಬಾಯಿ ಓಪನ್ನೇ ಮಾಡಲಿಲ್ಲ, ಇವರಿಷ್ಟು ಹೇಳಿಬಿಟ್ರು, ನೀನು ಧರ್ಮರಾಜನನ್ನೇ ಕೇಳು. ಅಂದರೆ ಎಲ್ಲ ತಪ್ಪು ನಿನ್ನ ಗಂಡನದ್ದೇ, ನಮ್ಮನ್ನೇನು ಕೇಳ್ತೀಯ ನೀನು, ಸಹಧರ್ಮಿಣಿ ಅಲ್ವಾ, ಗಂಡನನ್ನು ಕೇಳು, ಯಾಕೆ ಈ ಥರ ಮಾಡಿದಿ ಅಂತ ಹೇಳಿಬಿಟ್ರು. ಸೊ ಈ ರೀತಿ ಏನು ಹೇಳ್ತಾರೆ ಇದಕ್ಕೆ ನೋಡುವ ಈ ಶ್ಲೋಕಕ್ಕೆ. ದ್ರೌಪದಿ ಹೀಗೆ ತಿಳಿಸಿದರು ಇತ್ಯುಕ್ತ ಅಪಿ, ಭೀಷ್ಮನೇ ಮೊದಲಾದವರು ಇವರಿಗೆಲ್ಲ ಕಲಿಯಾವೇಶ ಇದೆ, ಕಲಿಯಾವೇಶದಿಂದ ಮೋಹಿತರಾಗಿದ್ದಾರೆ ಇವರು. ಆದ್ದರಿಂದ ನೀನು ಧರ್ಮರಾಜನನ್ನೇ ಕೇಳಿಕೋ ಅಮ್ಮ, ನಮ್ಮನ್ಯಾಕೆ ಕೇಳ್ತೀಯ, ಅಷ್ಟೇ. ಇಷ್ಟು ತಿಳಿಸಿ ಸುಮ್ಮನೆ ಕುಳಿತು ಬಿಟ್ಟರು ಅಂಥೇಳಿದರೆ, ದ್ರೌಪದಿಯ ಧರ್ಮ ವಿವೇಚನೆ ಭೀಷ್ಮರಿಗೆ ಅರ್ಥ ಆಗಲಿಲ್ವಾ? ಅರ್ಥ ಆಗದಿರಲಿಕ್ಕೆ ಏನು ಕಾರಣ? ಅವರೊಳಗೆ ಕಲ್ಯಾವೇಶ ಇರುವಂಥದ್ದೇ ಕಾರಣ ಆಯಿತು. ನಾವು ತಪ್ಪು ಮಾಡಲಿಲ್ಲ, ಧರ್ಮರಾಜ ತಪ್ಪು ಮಾಡಿದ್ದು, ಮುಗಿದೋಯ್ತು, ಯಾರು ತಲೆ ಮಾಡೋದು ಇಟ್ಟರಾಯ್ತು. ಸೊ ಆಗ ಅವರು ದ್ಯೂತಕ್ಕೆ ಒಪ್ಪಿಕೊಂಡು ಬಂದದ್ದು, ದ್ಯೂತ ಆಡಿ ಎಲ್ಲ ಕಳ್ಕೊಂಡದ್ದು, ಯಾರು ಹೇಳಿದ್ದಾರೆ ಅವನಿಗೆ ಇದನ್ನೆಲ್ಲ ಹೀಗೆಲ್ಲ ಮಾಡಲಿಕ್ಕೆ? ಸೊ ಧರ್ಮರಾಜನನ್ನೇ ಆ ಬಗ್ಗೆ ಕೇಳು ಎಂದು ನುಡಿದು ಸುಮ್ಮನಾಗಿ ಬಿಟ್ಟರು. ಸೊ ಹೀಗೆ ನ್ಯಾಯ ನೀಡಬೇಕಾದ ಹಿರಿಯರೇ ಇಂಥ ಮಾತನ್ನು ಆಡಿದರೆ ನ್ಯಾಯ ಉಳಿಯುವುದಾದರೂ ಹೇಗೆ ಅನ್ನುವಂಥದ್ದು ಪ್ರಶ್ನೆ. ಸೊ ಹೀಗೆ ಮುಂದೆ ಶಾಂತಿ ಪರ್ವದಲ್ಲಿ ಭೀಷ್ಮರು ಬಗೆಬಗೆಯ ಧರ್ಮಗಳನ್ನು ನಿರೂಪಿಸುತ್ತಿದ್ದಾಗ ದ್ರೌಪದಿ ಈ ಪ್ರಸಂಗವನ್ನು ಪ್ರಸ್ತಾಪಿಸಿ ಆಗ ಭೀಷ್ಮರ ಮೌನಕ್ಕೆ ಕಾರಣ ತಿಳಿಯ ಬಯಸಿದಾಗ ಆಗ ಅವ್ರು ಹೇಳ್ತಾರೆ, ಅಂದರೆ ಬಹಳ ನಂತರ ಎಲ್ಲ ಆವಾಗ ಅವ್ರು ಹೇಳ್ತಾ ಇರುವಂಥದ್ದು, ನಾನೊಂದು ತಪ್ಪು ಮಾಡಿದೆ. ಯಾಕೆ ಅಂತ ಹೇಳಿದರೆ, ದುರ್ಯೋಧನನ ಅನ್ನ ತಿಂದಿದ್ದೀನಲ್ವ, ಮಹಾಪಾಪಿಷ್ಟನ ಅನ್ನ ತಿಂದ ಕಾರಣ ನನ್ನಲ್ಲಿ ಏನಾಯಿತು, ಆ ಪಾಪಗಳು ತುಂಬ್ಕೊಂಡ್ಬಿಡ್ತು. ಸೊ ದುರ್ಯೋಧನನ ಅನ್ನ ತಿಂದ ದುಷ್ಪರಿಣಾಮ. ಆದ್ದರಿಂದ ಏನಾಯಿತು, ನಾನೀಗ ಶರಶೆಯಲ್ಲಿ ಮಲಗಿದ್ದೇನೆ, ಎಲ್ಲ ಎಂಥದ್ದು ಬಾಣಗಳ ಹಾಸಿಗೆ ತಾನೆ, ಎಲ್ಲ ಬಾಣಗಳು ದೇಹವನ್ನು ಚುಚ್ಚಿಕೊಂಡಿವೆ ಅಲ್ವಾ. ಸೊ ಪ್ರತಿಯೊಂದು ಬಾಣದಿಂದಲೂ ಅದು ದೇಹಕ್ಕೆ ಚುಚ್ಚಿಕೊಂಡಿದೆ, ರಕ್ತ ಸುರಿತದೆ. ಸೊ ರಕ್ತ ಸುರಿದು ಆ ದುರ್ಯೋಧನನ ಅನ್ನ ತಿಂದು ಯಾವ ರಕ್ತ ನನ್ನ ಮೈಯಲ್ಲಿತ್ತೋ ಆ ರಕ್ತ ಎಲ್ಲ ಸೋರಿ ಹೋಯಿತು. ಈಗ ದೇಹ ಶುದ್ಧವಾಗಿದೆ.
ದೇಹ ಶುದ್ಧ ಆದ್ದರಿಂದ ಈಗ ದ್ರೌಪದಿಯಮ್ಮ ನೀನು ಕೇಳಿದ್ದೆಲ್ಲ ನನಗೆ ಈಗ ಅರ್ಥ ಆಗ್ತದೆ, ನಾನು ಆವಾಗ ಸುಮ್ಮನಿದ್ದದ್ದು ತಪ್ಪಾಯಿತು, ನಾನು ಮಾತಾಡಬೇಕಾಗಿತ್ತು ಅಂತ ಹೇಳಿದರಂತೆ. ಸೊ ನಂತರ ಎಷ್ಟೋ ಸಮಯದ ನಂತರ ಸಾಯುವ ಮೊದಲು ಹೇಳಿದ್ದಾರೆ ಮಾತ್ರ ನಂದು ತಪ್ಪಾಗಿದೆ ಅಂತ. ಸೊ ಅಷ್ಟಕ್ಕೆ ಈ ಶ್ಲೋಕ ಆಯಿತು. ನೆಕ್ಸ್ಟ್ ಶ್ಲೋಕ ಕಲಾತಕ. ದುರ್ಯೋಧನ ಪ್ರತೀಪಂ ಹಿನ ಕಶ್ಚಿತ್ ಅಶಕತ್ತದ ಉವಾಚ ವಿದುರಃ ತತ್ರ ನ ಧರ್ಮೋಯಂ ಇತಿ ಸ್ಫುಟಂ. ದುರ್ಯೋಧನನ ವಿರುದ್ಧವಾಗಿ ಆ ಸಭೆಯಲ್ಲಿ ಯಾರೂ ಸಮರ್ಥರಾಗಲಿಲ್ಲ. ಆಗ ವಿದುರನು ಇದು ಅಧರ್ಮ ಎಂದು ಸ್ಪಷ್ಟವಾಗಿ ನುಡಿದನು. ದುರ್ಯೋಧನ ಪ್ರತೀಪಂ ಹಿ ನ ಕಶ್ಚಿತ್ ಅಶಕತ್ತದಾ ಉವಾಚ ವಿದುರಃ ತತ್ರ ನ ಧರ್ಮೋಯಂ ಇತಿ ಸ್ಫುಟಂ. ದುರ್ಯೋಧನ ಪ್ರತೀಪಂ ಅಂದರೆ ಏನಾದರೂ ಮಾತಾಡಬೇಕಿದ್ದರೆ ಅದು ದುರ್ಯೋಧನನ ವಿರುದ್ಧ ಆಗ್ತದೆ. ತಪ್ಪಾಗಿದೆ ಅಂತ ಹೇಳಿದರೆ ದುರ್ಯೋಧನಂದಲ್ವ ತಪ್ಪಾಗುವುದು. ಸೊ ದುರ್ಯೋಧನನ ವಿರುದ್ಧ ಮಾತಾಡಲಿಕ್ಕೆ ದುರ್ಯೋಧನ ಪ್ರತೀಪಂ ಅವನ ವಿರುದ್ಧ ಮಾತಾಡಲಿಕ್ಕೆ ಯಾರಿಗಾದರೂ ಅದರಲ್ಲಿ ಧೈರ್ಯ ಇದೆಯಾ? ಹಿ ನ ಕಶ್ಚಿತ್ ಅಶಕತ್ ತದಾ. ಆ ಪ್ರಸಂಗ ಹೇಗಿತ್ತು ಅಂತೇಳಿದರೆ ಗಂಭೀರ ಪ್ರಸಂಗ, ಒಬ್ಬರೂ ಮಾತಾಡೋದಿಲ್ಲ. ತದಾ ಇಡೀ ಸಭೆ ಮೌನ ಅಂದರೆ ಮೌನ ಅಂತೇಳಿದರೆ ಕೆಲವರೆಲ್ಲ ತಲೆ ತಗ್ಗಿಸಿಕೊಂಡಿದ್ದಾರೆ, ಕೆಲವರೆಲ್ಲ ತಲೆ ತಗ್ಗಿಸಿಕೊಳ್ಳೂ ಇಲ್ಲ. ಯಾಕೆ? ತಪ್ಪು ಮಾಡಿದ್ದು ಅವನು, ನಮ್ಮನ್ನು ಯಾರು ಕೇಳೋದು? ಯಾಕೆ ಕೇಳಬೇಕು? ನ ಕಶ್ಚಿತ್ ಯಾರೊಬ್ಬರು, ಅಶಕತ್ ಶಕ್ಯರು, ತದಾ ಅಂದರೆ ಯಾರೂ ಶಕ್ಯರಾಗಲಿಲ್ಲ ದುರ್ಯೋಧನನ ವಿರುದ್ಧ ಮಾತನಾಡಲಿಕ್ಕೆ. ಅಷ್ಟಾಗುವಾಗ ಹಾಗಾದರೆ ಭೀಷ್ಮಾಚಾರ್ಯರು ಅಷ್ಟು ಹೇಳಿ ಸುಮ್ಮನಾಗಿದ್ದಾರೆ. ದ್ರೋಣಾಚಾರ್ಯರಂತೂ ಮಾತಾಡಲಿಲ್ಲ, ಕೃಪಾಚಾರ್ಯರು ಮಾತಾಡಲಿಲ್ಲ, ಧೃತರಾಷ್ಟ್ರ ಮಾತಾಡಲಿಲ್ಲ, ಗಾಂಧಾರಿ ಮಾತಾಡಲಿಲ್ಲ. ಆಗ ವಿದುರ ಎದ್ದು ನಿಂತ್ಕೊಂಡ. ವಿದುರ ಎದ್ದು ನಿಂತ್ಕೊಂಡು ವಿದುರ ಹೇಳ್ತಾನೆ ಏನಂತೇಳಿ, ಯಾವಾಗಲೂ ವಿದುರ ಒಬ್ಬ ಸುಮ್ಮನೆ ಇರೋದಿಲ್ಲ, ಅವನು ಮಾತಾಡಿಯೇ ಮಾತಾಡ್ತಾನೆ ಅವನು. ಸೊ ಹೇಳ್ತಾನೆ ಏನು, ಉವಾಚ ವಿದುರಃ ಉವಾಚ, ವಿದುರ ಮಾತಾಡಿದ. ಅವನೊಬ್ಬನೇ ತಪ್ಪನ್ನು ತಪ್ಪು ಅಂತ ಹೇಳಲಿಕ್ಕೆ ಅವನು ಏನು, ನನ್ನನ್ನು ಕೊಂದು ಹಾಕಿದ್ರು ಚಿಂತೆ ಇಲ್ಲ ಅಂತಿದ್ದಾನೆ. ಅವನು ಸಾಯ್ಲಿಕ್ಕೆ ರೆಡಿ ಇದ್ದಾನೆ. ಯಾರು ಸಾಯ್ಲಿಕ್ಕೆ ರೆಡಿ ಇದ್ದಾರ ಅವರಿಗೆ ಏನು ಯಾವ ಹೆದರಿಕೆಯೂ ಇಲ್ಲ. ಅವರಿಗೆ ಕೊಂದಾಕ್ತೀಯ ಕೊಂದಾಕಿ ಬಿಡು, ಮತ್ತು ಅವನ ಹೆದರಿಕೆ ಏನು? ಹೆದರಿಕೆ ಇಲ್ಲ ಅವರಿಗೆ. ಸೊ ಉವಾಚ ವಿದುರ ಮಾತಾಡಿದ. ತತ್ರ ಆಗ ಹೇಳಿದ, ನ ಧರ್ಮೋಯಂ ಇತಿ ಸ್ಫುಟಂ. ಇತಿ ಸ್ಫುಟಂ ಅಂತೇಳಿದರೆ ಸ್ಪಷ್ಟವಾಗಿ ನುಡಿದ. ಈ ದ್ಯೂತ, ಈ ಮೋಸದಿಂದ ಇವತ್ತು ಆಡಿದ ದ್ಯೂತ ಏನಿದೆ ಇದು ಧರ್ಮ ಅಲ್ಲ ಅಂತ ಹೇಳಿಬಿಟ್ಟ. ಅಂದರೆ ಮಂತ್ರಿ ಹೇಳಿದ ಅಂತ ಹೇಳಿದ ಮೇಲೆ ಈಗ ರಾಜ ಮಾತಾಡಬೇಕೇನಾದರೂ. ನ ಧರ್ಮೋಯಂ, ನ ಧರ್ಮ ಅಯಂ, ಇದು ಅಂದ್ರೇನು? ಮೋಸದಿಂದ ಆಡಿದ ದ್ಯೂತ. ಆಡಿ ಧರ್ಮರಾಜ ಏನು ಪಣಕ್ಕಿಟ್ಟುಕೊಂಡು ಸೋತನೋ ಇದು ಯಾವುದೂ ಕೂಡ ಇದು ಸರಿಯಿಲ್ಲ, ಇದು ತಪ್ಪು. ನ ಧರ್ಮೋ ಅಯಂ ಇದು ನ ಧರ್ಮ, ಧರ್ಮ ಅಲ್ಲ ಅಂತ ಒಬ್ಬ ಎದ್ದು ಹೇಳಿದ ಅಂತ ಆಯಿತು. ಸೊ ಏನು ಅಂತ ಹೇಳಿದ, ಇದು ಧರ್ಮ ಅಲ್ಲ. ಇದು ಧರ್ಮ ಅಲ್ಲ ಅಂತ ಹೇಳಿದರೆ ಅಧರ್ಮ ಅಂತ ಆಯಿತು. ಅಧರ್ಮ ಅಂದರೆ ಇದು ಮೋಸ ಅಂತ ಆಯಿತು. ಮೋಸದಲ್ಲಿ ಗೆದ್ದದ್ದು ಅದು ಗೆದ್ದದ್ದಲ್ಲ, ಹಾಗಾದರೆ ಗೆದ್ದದ್ದನ್ನು ವಾಪಸ್ ಕೊಡಬೇಕಂತ ಅಲ್ಲಿವರೆಗೆ ಹೋಗ್ತದೆ ಅದು. ಸೊ ಹೀಗೆ ಆ ರಾಜಸಭೆಯಲ್ಲಿ ದುರ್ಯೋಧನನನ್ನು ಪ್ರತಿಭಟಿಸಲು ದುರ್ಯೋಧನ ಪ್ರತೀಪಂ ಹಿ ಖಂಡಿತ. ಸೊ ನ ಕಶ್ಚಿತ್ ಅಶಕತ್ ತದಾ, ಯಾರೊಬ್ಬರೂ ಆಗ ಶಕ್ತರಾಗಲಿಲ್ಲ. ಆಗ ಅಂದರೆ ತದಾ, ಯಾರೊಬ್ಬರೂ ಇಲ್ಲ ಅಂತೇಳಿದರೆ ಯಾರೊಬ್ಬರೂ ಶಕ್ಯರಿಲ್ಲ. ನ ಕಶ್ಚಿತ್ ಅಶಕತ್, ಅಶಕತ್ ಅಂದರೆ ಶಕ್ಯ, ನ ಕಶ್ಚಿತ್ ಶಕ್ಯ ಅಂದರೆ ಯಾರೊಬ್ಬರೂ ಶಕ್ಯರಿಲ್ಲ. ಸೊ ಉವಾಚ ವಿದುರ, ಆಗ ವಿದುರ ಎದ್ದು ನಿಂತುಕೊಂಡು ಸ್ಪಷ್ಟವಾಗಿ ನುಡಿದ. ನ ಧರ್ಮೋ ಅಯಂ, ಸ್ಪಷ್ಟವಾಗಿ ಅನ್ನುವಂಥ ವರ್ಡ್ ಸ್ಫುಟಂ ಇತಿ ಸ್ಫುಟಂ ಅಂದರೆ ಸ್ಪಷ್ಟವಾಗಿ ಹೀಗೆ ಹೇಳಿದ. ಏನಂತ ಹೇಳಿದ? ತತ್ರ ಆಗ ನ ಧರ್ಮೋಯಂ, ಇದು ಧರ್ಮ ಅಲ್ಲ, ಇದು ಮಹಾ ಅಧರ್ಮ ಆಯಿತು, ಇದು ಮಹಾ ಮೋಸ ಆಯಿತು. ಈ ಮೋಸದಿಂದ ಗೆದ್ದದ್ದು ಇದು ಧರ್ಮ ಅಲ್ಲ, ಇದು ಜಯವೂ ಅಲ್ಲ. ಇದನ್ನು ಏನು ಮಾಡಬೇಕು? ಡಿಲೀಟ್ ಮಾಡಬೇಕು ಅಂತ ಹೇಳಿದರೆ ಇದು
ಪೂರ್ತಿ ಕಂಟ್ರೋಲ್ ಆಲ್ಟ್ ಡಿಲೀಟ್ ಅಂತಾರೆ. ಯಾವುದಲ್ಲಿ ನೀವು ಲ್ಯಾಪ್ಟಾಪ್ ತಗೊಂಡ್ರೆ ಕಂಪ್ಯೂಟರ್ನಲ್ಲಿ ಕಂಟ್ರೋಲ್ ಆಲ್ಟ್ ಡಿಲೀಟ್ ಅಂದರೆ ಎಲ್ಲ ಇರೇಸ್ ಮಾಡಿಬಿಡಿ. ಇದು ಎಲ್ಲ ಶುರುವಿಂದ ಕಡೆವರೆಗೆ ಎಲ್ಲ ಅಧರ್ಮ. ಇದು ಶುರುವಿಂದ ಕಡೆವರೆಗೆ ದ್ಯೂತ ಆಡಲೇ ಇಲ್ಲ ಅಂತ ಆ ಸ್ಥಿತಿಗೆ ಹೋಗಿ ಮುಟ್ಟಬೇಕು. ಸೊ ಹೀಗೆ ಭೀಷ್ಮಾಚಾರ್ಯರಿರಲಿ, ದ್ರೋಣಾಚಾರ್ಯರಿರಲಿ, ಇತರ ಯಾರೂ ಕೂಡ ದುರ್ಯೋಧನನಿಗೆ ವಿರುದ್ಧವಾಗಿ ನಡೆಯಲು ಅಥವಾ ಮಾತನಾಡಲು ಶಕ್ತರಾಗಲಿಲ್ಲ. ಅಂದರೆ ಕಲಿಯ ಪ್ರಭಾವ ಅಷ್ಟೊಂದಿದೆ. ಕಲಿಯೇ ಹುಟ್ಟಿದ್ದು ದುರ್ಯೋಧನನಾಗಿ. ವಿದುರನಿಗೆ ಆ ಕಲಿಯ ಪ್ರಭಾವ ಇಲ್ಲ, ಯಾಕಂದರೆ ಅವನಲ್ಲಿ ಕಲಿಯ ಆವೇಶ ಇಲ್ಲ. ಆದ್ದರಿಂದ ಅವನು ಮಾತ್ರ ಹೆದರದೆ ಹೇಳಿಯೇ ಬಿಟ್ಟ. ಏನಂತ ಹೇಳಿದ, ಅವನು ಭೀಮ ದ್ರೌಪದಿಯರ ಪಕ್ಷವನ್ನು ಮನಸಾ ಸ್ವೀಕರಿಸಿದ್ದಾನೆ. ಅವನಿಗೆ ಗೊತ್ತು ಇವರೆಲ್ಲ ಏನಂದರೆ ತಪ್ಪು ಮಾಡದವರು, ತಪ್ಪು ಮಾಡಿದ್ದಿದ್ದರೂ ಒಂದು ವೇಳೆ ಅದು ಧರ್ಮರಾಜ ಮಾತ್ರ. ಇವರನ್ನೆಲ್ಲ ಅವನು ಪಣಕ್ಕಿಟ್ಟು ಸೋತದ್ದು ಎಲ್ಲ ತಪ್ಪೇ. ಅವನು ಹಾಗಾದರೆ ಇಲ್ಲಿ ಶಕುನಿ ಹೇಗೆ ಅವನು ಗೆದ್ದ? ಅವನು ಮಹಾ ಮೋಸದಿಂದ ಗೆದ್ದ. ಹಾಗಾದರೆ ಮೋಸದಿಂದ ಗೆಲ್ಲುವಂಥದ್ದು ಅದು ಧರ್ಮನ? ಅದು ಧರ್ಮ ಅಲ್ಲ. ಸೊ ಹೀಗೆ ಯಾರೊಬ್ಬರೂ ಕೂಡ ಏನಂತ ಹೇಳಿದರೆ ಈ ಕಲ್ಯಾವೇಶದಿಂದ ಎಲ್ಲರೂ ದುರ್ಯೋಧನ ಮಾಡಿದ್ದು ಸರಿ ಅನ್ನುವಂಥ ಸ್ಥಿತಿಯಲ್ಲಿ ಕೂತಿರುವಾಗ ವಿದುರ ಒಬ್ಬ ಎದ್ದು ನಿಂತು ಹೇಳಿದ, ಇದು ಪೂರ್ತಿ ತಪ್ಪು, ಇದು ಯಾವುದೂ ಸರಿ ಇಲ್ಲ ಅಂತ ಧೈರ್ಯವಾಗಿ ಹೇಳಿದ ಅಂತ ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.